ನಮ್ಮ ಜೀವನದ ಆಸೆಗಳೆಂಬ ನೆರಳಿನಿಂದ ಹೊರಬಂದು ಆತ್ಮಸಾಕ್ಷಿಗೆ ತಕ್ಕಂತೆ ಬದುಕುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳಬೇಕಾ? ಹಾಗಿದ್ದರೆ ಇಲ್ಲಿದೆ ನಿಜವಾದ ನೆಮ್ಮದಿಯ ಸಂದೇಶ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶರಣರ ಅಮೋಘ ಪಯಣದಲ್ಲಿ ಮೂಡಿಬರುವ ದಿನಕ್ಕೊಂದು ವಚನ ಮತ್ತು ನಿರ್ವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಈ ದಿನದ ವಚನ ಸಂಖ್ಯೆ 11. ಕಪ್ಪೆ ಸರ್ಪನ ನೆಳಲಿಪ್ಪಂತೆ ಎನಗಾಯಿತ್ತಯ್ಯ. ಅಕಟಕಟ ಸಂಸಾರ ವೃಥಾ ಹೋಯಿತಲ್ಲ, ಕರ್ತೃವೇ ಕೂಡಲ ಸಂಗಮ ದೇವ. ಇವ ತಪ್ಪಿಸಿ ಎನ್ನುವ ರಕ್ಷಿಸಯ್ಯ. ಅಪ್ಪ ಬಸವಣ್ಣನವರ ಈ ವಚನವು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಯಾವ ರೀತಿ ಅಳವಡುತ್ತದೆ ಎಂದು ಸಂದೇಶವನ್ನು ನೋಡುತ್ತಾ ಹೋಗೋಣ. ಮೊದಲನೇದಾಗಿ, ತಾತ್ಕಾಲಿಕ ಸುಖಕ್ಕೆ ಮರುಳಾಗಬೇಡಿ. ಅಂದರೆ ಹಾವಿನ ಹೆಡೆಯ ಕೆಳಗೆ ಕುಳಿತಂತೆ ಕಪ್ಪೆ ತನಗೆ ನೆರಳು ಸಿಕ್ಕಿತು ಎಂದು ಸಂಭ್ರಮಿಸುವಂತೆ ನಾವು ಕೂಡ ಹಣ, ಅಂತಸ್ತು, ಒಂದು ಮೊಬೈಲು, ತಾತ್ಕಾಲಿಕ ಜಗತ್ತನ್ನೇ ಶಾಶ್ವತ ಸುಖ ಎಂದು ನಂಬಿ ಕುಳಿತಿದ್ದೇವೆ. ಇದು ಯಾವುದೇ ಕ್ಷಣದಲ್ಲಿ ನಮ್ಮ ನೆಮ್ಮದಿಯನ್ನು ನುಂಗಬಹುದು ಎಂಬ ಅರಿವಿರಲಿ. ಎರಡನೇದಾಗಿ, ಸಮಯವನ್ನು ವ್ಯರ್ಥ ಮಾಡಬೇಡಿ. ಅಂದರೆ ಸಂಸಾರ ವ್ಯರ್ಥ ಹೋಯಿತಲ್ಲ ಎಂದು ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವ ಬದಲು, ನಮ್ಮ ಜೀವನದ ಕೊನೆ ಕ್ಷಣದಲ್ಲಿ ಪಶ್ಚಾತ್ತಾಪ ಪಡುವ ಬದಲು ಇಂದಿನಿಂದಲೇ ಅನಗತ್ಯ ಚಿಂತೆ, ಅಸೂಯೆ ಮತ್ತು ಅಹಂಕಾರಗಳನ್ನು ಬಿಟ್ಟು ಬಿಡುವುದು ಅಂತ ಹೇಳ್ತಿರೋದು. ಬದುಕಿನ ಪ್ರತಿ ಕ್ಷಣವನ್ನು ಸಾರ್ಥಕವಾಗಿ ಕಳೆಯಿರಿ. ಮೂರನೇದಾಗಿ, ಅಹಂಕಾರವನ್ನು ತೊರೆದು ಶರಣನಾಗಬೇಕು. ಅಂದರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಂಬುದನ್ನು ಒಪ್ಪಿಕೊಳ್ಳಬೇಕು. ನಮ್ಮ ಆ ದಿನದ ಕೊನೆಯಲ್ಲಿ ಆ ಪರಮಾತ್ಮನನ್ನು ಈ ಪ್ರಾಪಂಚಿಕ ಆಸೆಗಳ ಜಾಲದಿಂದ ನನ್ನನ್ನು ರಕ್ಷಿಸು ಎಂದು ಶರಣಾಗತಿ ಭಾವದಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಮನಸ್ಸಿನ ಒಳಗೆ ಶಾಂತಿಯೇ ನಿಜವಾದ ರಕ್ಷಣೆ. ಶರಣ ಬಾಂಧವರೇ, ಇಂದಿನ ಈ ವಚನದ ಚಿಂತನೆ, ಲೌಕಿಕ ಆಸೆಗಳೆಂಬ ಸರ್ಪದ ನೆರಳಿನಿಂದ ಹೊರಬಂದು ಆತ್ಮಸಾಕ್ಷಿಗೆ ತಕ್ಕಂತೆ ಬದುಕುವುದು ಒಂದು ನಿಜವಾದ ನೆಮ್ಮದಿ. ಎಲ್ಲ ಶರಣ ಬಾಂಧವರಿಗೂ ಭಕ್ತಿಯ ಶರಣಾರ್ಥಿಗಳು.